ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಚರ್ಚನ ಪಟ್ಟಣದ ಗುರು ನಮನ ಹಾಗೂ ಜೋಡೆತ್ತಿನ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನ ಬಿಜೆಪಿ ಯುವ ಮುಖಂಡ ಮಹೇಂದ್ರ ನಾಯಕ್ ಕರೆ ನೀಡಿದರು. ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ನೆನಪಿಗಾಗಿ ಗುರುನಮನ ಹಾಗೂ ಜೋಡೆತ್ತಿನ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇದೇ ಮೇ 28ರಂದು ಚರ್ಚನ ಪಟ್ಟಣದ ಗುರುಕೃಪಾ ಮಂಗಲ ಕಾರ್ಯದಲ್ಲಿ ಹಮ್ಮಿಕೊಂಡಿರುವ ಗುರುನಮನ ಹಾಗೂ ಜೋಡೆತ್ತಿನ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಆಗಮಿಸುವ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಚರ್ಚನ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು, ಹಿರಿಯರು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಿಜೆಪಿ ಯುವ ಮುಖಂಡ ಮಹೇಂದ್ರ ನಾಯಕ್ ಕರೆ ನೀಡಿದರು. ಚರ್ಚನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಅಮೃತಾನಂದ ಸ್ವಾಮೀಜಿಗಳು, ಆಧ್ಯಾತ್ಮಿಕ ಚಿಂತಕರಾದ ಜಂಬೂನಾಥ ಮಳಿಮಠ, ಸಾಧ್ವಿ ಯೋಗೀಶ್ವರಿ ಮಾತಾ, ಷಡಕ್ಷರಿ ಮಹಾಸ್ವಾಮಿಗಳು, ಯೋಗಾನಂದ ಸ್ವಾಮಿಗಳು, ಗುರುಪಾದೇಶ್ವರ ಶಿವಾಚಾರ್ಯರು, ವಿಜಯ ಮಹಾಂತೇಶ್ವರ ಶಿವಾಚಾರ್ಯರು, ಮಹಾಂತೇಶ ಹಿರೇಮಠ ಶಾಸ್ತ್ರಿಗಳು ಸೇರಿದಂತೆ ವಿವಿಧ ಮಠಾಧೀಶರು, ಗಣ್ಯಮಾನ್ಯರು ಆಗಮಿಸಲಿದ್ದಾರೆ. ಪ್ರತಿಯೊಬ್ಬರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಹೇಂದ್ರ ನಾಯಕ್ ಹೇಳಿದರು. ಕಾರ್ಯಕ್ರಮದಲ್ಲಿ ಸಾಧ್ವಿ ಯೋಗೀಶ್ವರಿ ಮಾತಾ, ಬಸವರಾಜ್ ಯಂಕಂಚಿ, ಜಿಡಿ ಪಾವಲೆ, ಬಾಬುಗೌಡ ಪಾಟೀಲ್ ಮಾತನಾಡಿದರು. ಸಭೆಯಲ್ಲಿ ವಕೀಲರಾದ ಅಶೋಕ್ ಕುಲಕರ್ಣಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಲ್ಲು ಧೋತ್ರೆ, ಸದಸ್ಯರಾದ ಚೇತನ್ ನಿರಾಳೆ, ಧರ್ಮಣ್ಣ ಬನ್ಸೋಡೆ, ಪ್ರಕಾಶ್ ಗೌಡ ಪಾಟೀಲ್, ರಾಜು ಕೋಳಿ, ಮುಖಂಡರಾದ ಮಾದೇವ ಯಂಕಂಚಿ, ಪ್ರಭಾಕರ್ ನಿರಾಳೆ ಹಾಗೂ ಮಹೇಂದ್ರ ಕುಮಾರ್ ನಾಯಕ್ ಫೌಂಡೇಶನ್ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಳೆ ಬರುವಂತ 28/5/26 ಏನು ಗುರುನಮನ ಕಾರ್ಯಕ್ರಮ ಹಾಗೂ ಜೋಡೆತ್ತಿನ ಕೃಷಿಕರಿಗೆ ಸ್ವಾಮೀಜಿಯವರಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಪತ್ರಿಕಾ ಪ್ರಕಟಣೆ ಬಂದಂಥ ಎಲ್ಲ ಪತ್ರಿಕೆಯ ಮಾಧ್ಯಮ ಮಿತ್ರರಿಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಾನು ಎಲ್ಲರ ಹತ್ರ ಇಲ್ಲಿ ಸಾಕಷ್ಟು ಜನ ಅವರವರ ಶಕ್ತಿಗುಣವಾಗಿ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿ ಇಷ್ಟೆಲ್ಲ ಅಡ್ಡಾಡಿ ನಾವು ಪ್ರಚಾರ ಕೊಡ್ತೀನಿ. ಈ ಪ್ರಚಾರ ಮೇಲೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಾಕಂದ್ರೆ ನಾನು ಇವತ್ತು ಎಷ್ಟೇ ಅಡ್ಡಾಡಿದ್ರು ಒಂದು ಊರಿಗೆ ಒಂದು 10-20 ಮಂದಿ ನಾನು ರೀಚ್ ಆಗಿದ್ದೀನಿ. ಇವತ್ತು ನಿಮ್ಮ ಮೀಡಿಯಾ ಕಡೆಯಿಂದ 100 ಮಂದಿಗೆ ರೀಚ್ ಆಗಲಿ, ಪ್ರತಿಯೊಂದು ಹಳ್ಳಿ 100 ಮಂದಿ ರೀಚ್ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಸಿದ್ದೇಶ ಅಪ್ಪಾಜಿಯವರ ಏನು ಕನಸಿತ್ತು ಈಗಾಗಲೇ ಯಂಕಂಚಿ ಸರ್ ಹೇಳಿದ್ರು, ಒಂದು ರೈತರಿಗೆ, ಸೈನಿಕರಿಗೆ ಮತ್ತು ಶಿಕ್ಷಕರಿಗೆ. ಯಾಕಂದ್ರೆ ಇವು ಫೌಂಡೇಶನ್ ಇದ್ದಾರೆ. ದೇಶ ಖಂಡಿತವಾಗಿ ನಡಿಬೇಕಂದ್ರೆ ಇವು ಫೌಂಡೇಶನ್. ರೈತ ಇಲ್ಲಂದ್ರೆ ನಾವು ಯಾರು ಏನು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಊಟನೇ ಮಾಡಲಿಲ್ಲ ಅಂದ್ರೆ 1 ವಾರ ಇರ್ಬೋದು, 15 ದಿವಸ ಇರ್ಬೋದು. ಆಮೇಲೆ ಶಿಕ್ಷಣ ಇಲ್ಲದೆ ಏನು ಪಡೆಯಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ತಾವು ಅದ್ರ ಬಗ್ಗೆ ಗೊತ್ತಿರಬಹುದು. ಇಡೀ ಜಗತ್ತು ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಏನಾದರೂ ಜಗತ್ತುಗಳು ಇಂಥ ಕಾರ್ಯ ಮಾಡ್ತಪ್ಪ ರೈತರ ಬಗ್ಗೆ ಅಂದ್ರೆ ನಾವೆಲ್ಲ ಗಮನದಲ್ಲಿಡಬೇಕು. ಮೊಟ್ಟ ಮೊದಲ ಭಾರತ ದೇಶದೊಳಗೆ ರೈತರಿಗೆ ಪಾದ ಪೂಜೆ ಮಾಡಿ ಅವ್ರನ್ನ ಎದ್ದಿದವರು ಏಕೈಕ ವ್ಯಕ್ತಿಗಳು ಯಾರು ಎದ್ದಿದ್ರೆ ಭಾರತ ದೇಶದಾಗ ಕಡೆಯರು ನಾಲ್ಕು ತಮಗೆಲ್ಲ ಮಾನ್ಯ ಕಡಿಮೆ. ಮತ್ತು ಅವೆಲ್ಲ ಅವರು ಬರೀ ಒಕ್ಕಲ್ಕಂತಿಷ್ಟೆಲ್ಲ ನಮ್ಮ ಧರ್ಮ, ಸಂಸ್ಕೃತಿ, ಸಮಾಜ ಇದರ ಬಗ್ಗೆ ಇಷ್ಟು ಆಳವಾದ ಅಧ್ಯಯನ ಮಾಡಿದ್ದಾರೆ. ಅದು ಅಷ್ಟೇ ಅಲ್ಲ, ಮತ್ತು ಪ್ರಮಾಣ ಸಹಿತವಾಗಿ ಯಾವುದೇ ಅದಕ್ಕೂ ಚರ್ಚೆಗೆ ಒಂದು ಸಹಿತವಾಗಿ ಅವರು ಎಲ್ಲವನ್ನ ಅಧ್ಯಯನ ಮಾಡಿದ್ದಾರೆ. ಅವ್ರಲ್ಲಿ ಎಲ್ಲ ಅಧ್ಯಯನದ ಒಂದು ಕೇಂದ್ರವನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ವೇದದಲ್ಲಿ, ಉಪನಿಷತ್ತಿರಲಿ, ಆಗಮಗಳಿರಲಿ, ಶಾಸ್ತ್ರಗಳಿರಲಿ ದಿನಾಲು ಸ್ವತಃ ಅವರೇ ತಮ್ಮ ಮನೆಯಲ್ಲಿ ಶಾಪುರಕ್ಕೆ ನಮ್ಗೆ ಆಶ್ಚರ್ಯ ಆಗಿಬಿಡ್ತು. ಬಬಲೇಶ್ವರ ಏನೋ ಮಹತ್ವ ಇಲ್ಲಲ್ಲ, ಅದಕ್ಕಿಂತ ಮಹತ್ವ ಬನಟ್ಟಿ ಸಿದ್ದೇಶ್ವರ. ಅಷ್ಟು ಅಲ್ಲಿ ಈ ಭಾಗದ ಜನೆಲ್ಲ ಪರಿಪಾಲನೆ ಮಾಡಿದವರಲ್ಲಿ ಯಾರೇ ಆಗಲಿ ಇಲ್ಲಿ ಅವ್ರ ಬಗ್ಗೆ ಅಂತೂ ಮತ್ತೆ ಗೌರವದ ಅಂಥ ಒಂದು ಗುರುನಮನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಅವ್ರ ವಿಷಯಗಳು ಗೊತ್ತಿಲ್ಲ, ಅವ್ರು ಮಾಡ್ತಾರಲ್ಲ, ಅವ್ರ ಜೊತೆಯಾಗಿದ್ದು ಅವ್ರು ಕೂಡ ಇದ್ದು ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಉದ್ದೇಶ ಬಂದದ. ಎಲ್ಲರೂ ಉದ್ದೇಶ ಏನದ, ಸ್ವಾಮಿಗಳು ಬಂದು ಅವರೇ ಒಂದು ಉಪದೇಶ. ಯಾಕೆ ರೈತರ ಮೇಲೆ ಭಾಳ ಅದ. ದೇಶ ಇವತ್ತು ಯಾರ ಮೇಲೆ ಬದುಕ್ತದ ಮಾತ್ರ ರೈತರ ಮೇಲೆ. ರೈತರಿಲ್ಲ ದೇಶ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಸುತ್ತಮುತ್ತ ಹಳ್ಳಿದವರು ಎಲ್ಲರೂ ಕೂಡಿ ನಮಗೇನು ತಿಳಿತದ ಎಲ್ಲರೂ ನಮ್ಗೆ ಹೇಳ್ತಾರೆ ಸರ್, ಪ್ರಚಾರ ಮಾಡಿ ಈ ಪತ್ರಿಕಾ ಮಾಧ್ಯಮದವರು ಮತ್ತು ದೊಡ್ಡದ ಕೆಲಸ ಅದ. ನಾವೆಲ್ಲರೂ ಇದು ಮಾಡಿ ಕಿಸಿಂದ ಎಲ್ಲ ಸುತ್ತಮುತ್ತಲಿನ ರೈತ ಬಾಂಧವರಿಗೆ ಮಾಡಿ ಈ ಉಪದೇಶ ಯಶಸ್ವಿಗೊಳಿಸಬೇಕು. ಮತ್ತು ಊರವರೆಲ್ಲರೂ ಕೂಡಿ ಇದು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಹೇಂದ್ರ ನಾಯಕ್ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಮುಂಜಾನೆ 10ಕ್ಕೆ ಬರಲಿ, 10ರ ಕಾರ್ಯಕ್ರಮ ಚಲೋ ಆಗ್ತದೆ. ಮತ್ತು ನಮ್ಮ ಕನ್ನಡ ಬರೋದ್ರಿಂದ ನಾವು ಅಗತ್ಯ ಇದ್ದು 101 ಗಾಡಿಯಿಂದ ಕೂಡಿಸಿ
ಅವ್ರಿಗೆ ಮೆರವಣಿಗೆ ಮಾಡ್ಕೊತು ಮುಟ್ಕೊತು ಎಲ್ಲ ಕೊಡುತ್ತೆ ಅವ್ರದ್ದು ಬೇಡ. ನನ್ನ ಮೆರವಣಿಗೆ ಅವಶ್ಯ ಇಲ್ಲ, ನಾ ಅಲ್ಲೇ ನೀವು ಎಲ್ಲಿ ಮಾಡಿದ್ರೆ ಅಲ್ಲೇ ಬಾಗಿಲು ಮುಂದೆ ಬಂದಿದ್ದೆ ಅಂತ ನಾವು ಸ್ವಾಗತ ಇದು ಮಾಡಿ ನಾ ಅಲ್ಲಿ ಯಾರು ಸ್ವಾಮಿಗಳು ಮಾತಾಡಿ ನಾವನ್ನ ನಾಲ್ಕು ಮಾತಾಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ಭೂವೇ ಭಾಳ ಮಾಡೋದು ಅವಶ್ಯ ಇಲ್ಲ, ಅಲ್ಲೇ ಎಲ್ಲರೂ ಬರೋರ್ಗೂ ಅವತ್ತಿನ ದಿವಸ ವ್ಯಾಪಾರ ಬಿಟ್ಟು ನಿಮ್ಮ ಒಕ್ಕಲ್ತನ ಬಿಟ್ಟು ಅವತ್ತು ನಡೀತಾರೆ ನಮ್ಮದು ಕೆಲಸ ಇರುವುದೇ. ಅದಕ್ಕೆ ಅವತ್ತು ಎಲ್ಲರೂ ಬಂದರೆ ಭಾಳ ಇದು ಬರ್ತಾರೆ. ಇದು ಮಹೇಂದ್ರ ನಾಯಕ್ ಅವರು ಮಾಡೋದು ಹೊಡೆದು ಅಲ್ಲ, ಮಾಡಿದ್ರೆ ಕರೆ ನೀವೆಲ್ಲರೂ ಕೂಡಿ ಸಹಕಾರ ಕೊಟ್ಟು ಜಡ್ಜಗಳು ಇದಕ್ಕೆ ಹೋಗ್ತದ ಇಂಥಲ್ಲ ಮಾಡೋದು ಅಂತೇಳಿ ಅದು ನೋಡ್ರಿ ಎಲ್ಲರೂ ಸುತ್ತ ಹಡಿ ಎಲ್ಲ. ಪ್ರತಿಯೊಬ್ಬ ಪೋಷಕರ ಕನಸು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು ಅನ್ನೋದು. ಆ ಕನಸಿಗೆ ಈಗ ಸಿಕ್ಕಿದೆ ಸೂಕ್ತ ವೇದಿಕೆ. ವಿಜಯಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ SK ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆಯಲ್ಲಿ 2026-27ನೇ ಸಾಲಿನ ಹೊಸ ಶೈಕ್ಷಣಿಕ ಪ್ರವೇಶಗಳು ಇದೀಗ ಪ್ರಾರಂಭವಾಗಿವೆ. ನರ್ಸರಿ, LKG ಹಾಗೂ 1ರಿಂದ 8ನೇ ತರಗತಿಯವರೆಗೆ ಸ್ಟೇಟ್ ಮತ್ತು NCERT ಸಿಲೆಬಸ್ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತದೆ. ಅನುಭವಿ ಶಿಕ್ಷಕರ ಬಳಗ, ಸುಸಜ್ಜಿತ ತರಗತಿ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ ಹಾಗೂ ಕಂಪ್ಯೂಟರ್ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ಇದೇ ಈ ಶಾಲೆಯ ವಿಶೇಷತೆಯಾಗಿದೆ. ಮಾತ್ರವಲ್ಲದೆ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ IIT, JEE ಹಾಗೂ ನೀಟ್ ಫೌಂಡೇಶನ್ ಕ್ಲಾಸ್ಗಳ ವ್ಯವಸ್ಥೆಯೂ ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಮಕ್ಕಳನ್ನ ಬಾಲ್ಯದಲ್ಲಿಯೇ ತಯಾರಿಸುವ ವಿಶೇಷ ತರಬೇತಿ ಈ ಶಾಲೆಯಲ್ಲಿ ಲಭ್ಯವಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಲಭ್ಯ. ಶಿಸ್ತು, ಸಂಸ್ಕಾರ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ. ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವ ಅನೇಕ ಕಾರ್ಯಕ್ರಮಗಳು. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಪ್ರವೇಶ ಪಡೆಯಿರಿ. ವಿಳಾಸ SK ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆ, ಪ್ಲಾಟ್ ನಂಬರ್ 14, ತ್ರಿಮೂರ್ತಿ ನಗರ, ಭಾಗ್ಯವಂತಿ ಹಾಸ್ಪಿಟಲ್ ಹತ್ತಿರ, ಗೋಧೂಳಿ ನಗರ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 08352319653 ಹಾಗೂ ಮೊಬೈಲ್ ನಂಬರ್ 8971958205 ಹಾಗೂ 9611255191 ಮತ್ತು 8277437885.